ನಮ್ಮ ಅಜ್ಜಿ ಮನೆಯಲ್ಲಿ ಅವರೆಕಾಳು ಸೀಸನಲ್ಲಿ ವಾರಕ್ಕೊಮ್ಮೆ ಈ ಸಾಂಬಾರು ಮಾಡ್ತಾಯಿದ್ರು. ಸೆಟ್ ದೋಸೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಆದರೆ ಸಾಂಬಾರು ರುಚಿಯಾಗಿ ಬರುತ್ತೆ. ಮೀಡಿಯಮ್ಮಾಗಿ ಯಾವ ಥರ ಬಿಸಿ ಮಾಡ್ಕೊತಿರಲ್ಲ ಆ ಥರ ಬಿಸಿ ಮಾಡ್ಕೊಳ್ಳಿ. ಇದನ್ನು ಈಗ ನಾನು ಬೇಯಿಸ್ಕೊಳಕ್ಕೆ ಇಟ್ಕೊತೀನಿ. ಇವಾಗ ನೋಡ್ರಿ ಎಲ್ಲದೂ ರೆಡಿ, ಏನೂ ಇಲ್ಲ, ಅದನ್ನು ಉಲ್ಟಾ ಮಾಡಿ ನೀವು ಬಾಳೆದೆಲೆ ಈ ಥರ ತೆಗೆದ್ರೆ ಆಯಿತು. ಅದು ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು, ಸ್ವಾಮಿ ವಿವೇಕಾನಂದ ಹೇಳಿರುವ ಮಾತು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಹಿತಕ್ ಬೇಳೆ ಅವರೆಕಾಳು ಸಾಂಬಾರು ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನಿಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಇದು ಬಿಸಿ ಆದಮೇಲೆ ಇದಕ್ಕೆ ನಾವು ಅವರೆಕಾಳು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಿದಕಿಟ್ಕೊಂಡಿದ್ದೀನಿ. ಈ ಥರ ಈ ಬೇಳೆನ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಾವು ಇದನ್ನು ಸಣ್ಣ ಉರಿ ಒಳಗಡೆನೆ ನೀವು ಬೇಯಿಸ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗ ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೊಳತ್ತೆ. ಈ ಸಾಂಬಾರು ದೋಸೆ, ಇಡ್ಲಿ, ಸೆಟ್ ದೋಸೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ತುಂಬ ಚೆನ್ನಾಗಾಗುತ್ತೆ ಇದು ಮಾಡ್ಕೊಳೋದು ತುಂಬ ಈಸಿ ಮತ್ತು ಭಾಳ ಟೈಮ್ ತೊಗೊಳೋದಿಲ್ಲ ಮಾಡ್ಕೊಳೋದಕ್ಕೆ. ಈಗ ನೋಡಿ, ಇವಾಗ ಇದು ಕಲರೆಲ್ಲ ಚೇಂಜ್ ಆಗಿದೆ. ಈ ಟೈಮಲ್ಲಿ ನೀವು ಒಂದು ಸಣ್ಣ ಮೀಡಿಯಮ್ ಗಾತ್ರದ್ದು ಟೊಮೆಟೊ ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೋಬೇಕಾಗತ್ತೆ ನಾವು. ಇಲ್ಲಿ ಇದಕ್ಕೆಲ್ಲ ಹುಣಸೆ ಹಣ್ಣೆಲ್ಲ ನೀವು ಬಳಸಬೇಡಿ, ಆದಷ್ಟು ಟೊಮೆಟೊನೇ ಬಳಸಿದ್ರೆ ಚೆನ್ನಾಗಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು 70% ಬೆಂದಿದೆ ಅಂದಾಗ ನೀವು ಟೊಮೆಟೊ ಹಾಕ್ಕೊಳ್ಳಿ. ಮುಂಚೆನೇ ಟೊಮೆಟೊ ಹಾಕ್ಕೊಂಡ್ರೆ ಇದು ಕಾಳು ಬೇಯೋದಿಲ್ಲ. ಅದಕ್ಕೆ ಅದನ್ನೊಂದು 70% ಅದು ಬೆಂದ ಮೇಲೆ ನೀವು ಟೊಮೆಟೊ ಹಾಕ್ಕೊಂಡ್ರೆ ಇನ್ನು ಚೆನ್ನಾಗಿ ಅದು ಬೇಯುತ್ತೆ. ಇವಾಗ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ, ಟೊಮೆಟೊನೂ ಸಮೇತ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಅವರೆಕಾಳು ಜೊತೆಗೆ ಇದು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ, ಈ ಥರ ಬೇಯಬೇಕು. ಅಂದರೆ ಇದು ಪೂರ್ತಿನೂ ಕಾಳೆಲ್ಲ ಒಡೆದೋಗ್ಬಾರ್ದು, ಬೆಂದಿರಬೇಕು ಅಷ್ಟೇ. ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಜಾರಿಗೆ ನಾನು ಒಂದು ಅರ್ಧ ಕಾಯಿ ಆಗೋಷ್ಟು ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ ನಾನು. ಇದನ್ನು ಜಾರಿಗೆ ಹಾಕ್ಕೊಳ್ಳಿ ನೀವು. ಮತ್ತು ಒಂದು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿನ ನಾನು ತುಂಡು ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 3-4 ಪೀಸ್ ಆಗೋಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 4 ಆಗೋಷ್ಟು, ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನನಗೆ ಇಷ್ಟು ಪ್ರಮಾಣಕ್ಕೆ 4 ಮೆಣಸಿನ್ಕಾಯಿ ಸಾಕಾಗತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಈಗ 1-2 ಏಲಕ್ಕಿ, 1-2 ಪೀಸಷ್ಟು ಚಕ್ಕೆ ಹಾಕ್ಕೊಳ್ಳಿ. ಈಗ ಒಂದು 5-6 ಲವಂಗ ಹಾಕ್ಕೊಳ್ಳಿ. ಇದಿಷ್ಟು ಎಲ್ಲ ಹಾಕ್ಕೊಂಬಿಟ್ಟು ಫಸ್ಟ್ ಒಂದು ಸತಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಪೌಡರ್ ಆಗಬೇಕು. ಎಲ್ಲ ಚಕ್ಕೆ ಲವಂಗ ಎಲ್ಲ ಪೌಡರ್ ಆದ ತಕ್ಷಣ ನೀವು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಇಷ್ಟು ನೈಸಾಗಿ ಇದನ್ನು ರುಬ್ಕೋಬೇಕು. ತರಿ ಇದ್ದರೆ ಚೆನ್ನಾಗಿರೋದಿಲ್ಲ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ನಾನು ಇಲ್ಲಿ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದು ಚಟಪಟ ಅನ್ನಬೇಕು. ಇದು ಚೆನ್ನಾಗಿ ಸಿಡಿದ ನಂತರ ಇದನ್ನು ಒಂದು ಸತಿ ನೀವು ಎಲ್ಲ ನೋಡ್ಕೊಳ್ಳಿ. ಇದಕ್ಕೆ ನಾನು ಸಾಂಬಾರು ಈರುಳ್ಳಿ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಈರುಳ್ಳಿ ಇಲ್ಲ ಅಂತಂದರೆ ನಾರ್ಮಲ್ ಈರುಳ್ಳಿನೇ ಒಗ್ಗರಣೆ ಕೊಡ್ಬೋದು. ಇಲ್ಲಿ ಸಣ್ಣದಾಗಿ ನಾನು ಇಲ್ಲೊಂದು 7-8 ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ ನಾನು. ಇದೊಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅದು ಮೆತ್ತಗಾಗ್ತಾ ಇದೆ ಅನ್ನಂಗೆ ಕರಿಬೇವು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಆದರೆ ಸಾಂಬಾರು ರುಚಿಯಾಗಿ ಬರುತ್ತೆ. ಈಗ ನೋಡಿ, ಇದು ಕಲರೆಲ್ಲ ಚೇಂಜ್ ಆಗ್ತಾ ಇದೆ, ಲೈಟ್ ಕಲರ್ ಆಗ್ತಾ ಇದೆ ನೋಡಿ. ಇವಾಗ ಈ ಟೈಮಲ್ಲಿ ನಾನು ಒಂದು ಅರ್ಧ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಾಗಿ. ಇದೇ ಥರ ನೀವು ಹಾಕ್ಕೊಳ್ಳಿ. ಅದು ಮಧ್ಯ ನಿಮಗೆ ಹೋಳು ಥರ ಸಿಕ್ಕಿದಾಗ ಬೇಳೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಹಿತಕ್ ಬೇಳೆ ಸಾಂಬಾರೊಳಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತದು.
ಈ ಥರ ಅದನ್ನು ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಆವಾಗ ಮುದ್ದೆ ಜೊತೆ ಮಾಡ್ಕೊಂಡಾಗ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದು ಅಷ್ಟು ನೀರು ಎಲ್ಲನೂ ಹಾಕಿಬಿಡಿ, ಕಾಳು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಇದನ್ನು ಒಂದು ಸತಿ ಚೆನ್ನಾಗಿ ಒಂದು ಕುದಿಸ್ಕೊಳ್ಳಿ. ಅದಾದ ತಕ್ಷಣ ನೀವು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಈ ಹಿತಕ್ ಬೇಳೆ ಸಾಂಬಾರಿಗೆ ಹಾಕ್ರಿ ಅದನ್ನ. ಈಗ ನೋಡಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ನೀವು ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣ ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಈಗ ನನಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನನ್ನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಇದನ್ನು ತಟ್ಟೆ ಇಡ್ಲಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ತೆಳ್ಳಗೆ ಅಂದರೆ ತುಂಬಾ ತೆಳ್ಳಗಲ್ಲ, ಮೀಡಿಯಮ್ಮಾಗಿ ಇಡ್ಲಿಗೆ ಹತ್ಕೊಂಡು ತಿನ್ನೋ ಥರ ನಾನು ಇದಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸತಿ ಕುದಿಸ್ಕೊಳ್ಳಿ ಎಲ್ಲದನ್ನು. ಇದನ್ನು ತುಂಬಾ ಕುದಿಸ್ಬಾರ್ದು, ಅದು ಅವರೆಕಾಳು ಫ್ಲೇವರೆಲ್ಲ ಇದು ಹೋಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಮೀಡಿಯಮ್ಮಾಗಿ ಯಾವ ಥರ ಬಿಸಿ ಮಾಡ್ಕೊತಿರಲ್ಲ ಆ ಥರ ಬಿಸಿ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ಹಿತಕ್ ಬೇಳೆ ಅವರೆಕಾಳು ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಇದು ಒಗ್ಗರಣೆಗೆ ಟೊಮೆಟೊ, ಚಕ್ಕೆ, ಕರಿಬೇವು, ಹಿತಕ್ ಬೇಳೆ ಅವರೆಕಾಳು, ಕಾಯಿ, ಲವಂಗ, ಏಲಕ್ಕಿ, ಸಾಂಬಾರು ಈರುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ. ಇದು ಈ ಥರ ಇವಾಗ ನಾನು ತಟ್ಟೆ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ತಟ್ಟೆ ಇಡ್ಲಿ ಪ್ಲೇಟಿಗೆ ಫಸ್ಟಿಗೆ ನಾನು ಇಲ್ಲಿ ಬಾಳೆದೆಲೆ ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಕ್ಲೀನಾಗಿ ಸವರ್ಕೋಬೋದು. ನಾನಿಲ್ಲಿ ಬಾಳೆದೆಲೆ ಫ್ಲೇವರ್ ಬರಲಿ ಅಂತ ಅಷ್ಟೇ ನಾನು ಉಪಯೋಗಿಸ್ಕೊತಾ ಇರೋದು. ನಿಮ್ಗೆ ಬಾಳೆದೆಲೆ ಸಿಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ಕೋಬೋದು. ಈಗ ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲದನ್ನು ಹಾಕ್ಕೊಂಬಿಟ್ಟು ಇದನ್ನು ಈಗ ನಾನು ಬೇಯಿಸ್ಕೊಳಕ್ಕೆ ಇಟ್ಕೊತೀನಿ. ಇವಾಗ ನೋಡಿರಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಸತಿ ಈ ಥರ ಅಲ್ಲಾಡಿಸಿ ಇದನ್ನು, ಅವಾಗ ಎಲ್ಲ ಕಡೆ ಕ್ಲೀನಾಗಿ ಹರಡ್ಕೊಳತ್ತದು. ಇವಾಗ ಇದನ್ನು ಸ್ಟ್ಯಾಂಡಿಗೆ ಸೇರಿಸ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಇವಾಗ ನಾವು ಬೇಯಿಸ್ಬೇಕಾಗತ್ತೆ. ಈಗ ನಾರ್ಮಲ್ ಇಡ್ಲಿ ನಾವು ಯಾವ ಥರ 10-12 ನಿಮಿಷ ಬೇಯಿಸ್ತೀವಲ್ಲ, ತಟ್ಟೆ ಇಡ್ಲಿಗೆ ಏನಿಲ್ಲ ಅಂದ್ರೂ ಒಂದು 15-20 ನಿಮಿಷ ಬೇಕಾಗತ್ತೆ. ಅದು ಚೆನ್ನಾಗಿ ಬೆಂದರೆ ಅದಾಗೆ ಅದು ತಟ್ಟೆಯಿಂದ ಎದ್ದೇಳತ್ತದು. ಇದು ಇಡ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಅಷ್ಟೇ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇವಾಗ ಸ್ಟೀಮ್ ಮಾಡೋದಕ್ಕೆ ಈಗ ನಾನು ನೀರು ಬಿಸಿಗೆ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಒಂದು 20 ನಿಮಿಷದಷ್ಟು ನಾನು ಬೇಯಿಸ್ಕೊತೀನಿ. ಈ ಸಾಂಬಾರು ಇಡ್ಲಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇವಾಗ ನೋಡಿ ನಾನು ಇಡ್ಲಿ ಬೆಂದಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀವು ಬೆಂದ ತಕ್ಷಣ ನೀವು ಇದನ್ನು ತೆಗಿಯೋಕ್ಕೆ ಹೋಗಬೇಡಿ, ಅಂಟಾಗ್ಬಿಡುತ್ತೆ. ನೀವು ಒಂದು 2 ನಿಮಿಷದಷ್ಟು ಇದನ್ನು ಆರಕ್ಕೆ ಬಿಡಬೇಕು. ಆವಾಗ ಅದಾಗೆ ಅದು ಚೆನ್ನಾಗಿ ಇಡ್ಲಿ ಪ್ಲೇಟಿಂದ ಹೊರಗಡೆ ಬರುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದಾಗೆ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡಿ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಏನೂ ಇಲ್ಲ, ಅದನ್ನು ಉಲ್ಟಾ ಮಾಡಿ ನೀವು ಬಾಳೆದೆಲೆ ಈ ಥರ ತೆಗೆದ್ರೆ ಆಯಿತು. ಅದು ಬೆಂದಿತ್ತು ಅಂದರೆ ಒಂಚೂರು ಬಾಳೆದೆಲೆಗೆ ಅಂಟ್ಕೊಳೋದಿಲ್ಲ, ಅದು ಕ್ಲೀನಾಗಿ ಬಂದ್ಬಿಡುತ್ತೆ ಇಡ್ಲಿ. ಇವಾಗ ತಟ್ಟೆ ಇಡ್ಲಿ ರೆಡಿಯಾಗಿದೆ ಬಿಸಿಯಾಗಿ. ಇದು ಹಿತಕ್ ಬೇಳೆ ಅವರೆಕಾಳು ಸಾಂಬಾರು ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಸೀಸನ್ ಬಂದಾಗ, ಅವರೆಕಾಳು ಸಾಂಬಾರು ಸೀಸನ್ ಬಂದಾಗ ವಾರಕ್ಕೊಮ್ಮೆ ಅಂತೂ ಇದನ್ನು ಮಾಡ್ತೀವಿ. ಇದು ಸ್ವಲ್ಪ ಅವರೆಕಾಳು ಬಿಡಿಸ್ಕೊಂಡ್ಬಿಟ್ಟು ಹಿತ್ಕೋದೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸಾಂಬಾರು ಮಾಡೋದೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಇವಾಗ ನೋಡಿ ನಾನು ಆ ಬೌಲಿಗೆ ಸಾಂಬಾರು ಹಾಕ್ತಾಯಿದ್ದೀನಿ. ಇವಾಗ ಇದು ಬಿಸಿಯಾಗಿ ಬೆಣ್ಣೆ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ತಟ್ಟೆ ಇಡ್ಲಿ
ರೆಸಿಪಿ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಇದನ್ನು ನೆಕ್ಸ್ಟ್ ನಾನು ಮುಂಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.